ಈಗ ಕೈಗೂಡುವ ಸಮಯ ಬಂದಿದೆ. ಆ ಪ್ರೇಮರಾಜು ಪ್ರೇಮದ ಆಟಕ್ಕೆ ಅಷ್ಟು ಸುಲಭವಾಗಿ ಬೀಳುವವನಲ್ಲ. ನಾನು ಕಾಲೇಜಿಗೆ ಹೋಗುವ ದಿನದಿಂದ ಅವನಿಗೆ ಒಂದು ಓಲೆಯನ್ನು ಬರೆದು ಅವನನ್ನು ಬೀಳಿಸಿಕೊಳ್ಳಲೇಬೇಕು. ಯಾರದು ನನ್ನ ಪರ್ಮಿಷನ್ ಅಲ್ಲದೆ ಸುತ್ತಾಡುವುದು ನನಗೆ ಸರಿ ಕಾಣುವುದಿಲ್ಲ. ನೋಡಿ, ಹೆಣ್ಣೆಂದರೆ ಏನೆಂದು ತಿಳಿದುಕೊಂಡಿದ್ದೀರಾ? ಈ ಸೃಷ್ಟಿಕಾತನಿಗೆ ಹೋಗಿ ಕೇಳಿ, ಹೆಣ್ಣು ಒಟ್ಟಿಯಾಗಿ ಹೋಗುವುದು ತಪ್ಪೋ ಸರಿನೋ ಅಂತ. ನೋಡಿ, ನನಗೆ ಹೆಣ್ಣಂದರೆ ತುಂಬಾ ಪ್ರೀತಿ, ಎಲ್ಲಿಲ್ಲದ ಅಭಿಮಾನ. ಆದರೆ ಇತ್ತೀಚೆಗೆ ಸಂಸ್ಕೃತಿಯ ಬದಲಾಗಿದೆಯಲ್ಲ, ಅದಕ್ಕಾಗಿ ಯಾವ ಹೆಣ್ಣು ಯಾವ ಸಮಯದಲ್ಲಿ ಏನು ಮಾಡುತ್ತಾರೆಂಬುದು ಸೃಷ್ಟಿಕರ್ತನಾದ ಭಗವಂತನಲ್ಲೋ ತಿಳಿಯಲು ಸಾಧ್ಯವಿಲ್ಲ. ನೋಡಿ, ಎಲ್ಲ ಹೆಣ್ಣುಗಳು ಹಾಗೆ ಇರುವುದಿಲ್ಲ. ಕೆಲವರು ಒಬ್ಬರು ಇರುತ್ತಾರೆ ಒಳ್ಳೆಯವರು. ನಾನು ಒಳ್ಳೆಯ ಮನೆತನದಿಂದ ಬಂದಿರುವಳು. ನನ್ನ ಹೆಸರು ಚಂದು ಅಂತ. ಏನು, ನಿನ್ನ ಹೆಸರು ಚಂದುನಾ? ಹೌದು. ಏಕೆ ಇಷ್ಟೊಂದು ಅನುಮಾನದಿಂದ ಕೇಳುತ್ತಿದ್ದಾರೆ? ಇಲ್ಲಿ ಯಾರಾದರೂ ಚಂದು ಅಂತ ಇದ್ದಾರೆ? ಚಂದು, ಹಾಗಾದರೆ ನಾನು ನಿಮಗೆ ಗೊತ್ತಾ? ಚಂದು, ನಾನು ನಿನ್ನ ನೋಡಿದ್ದು ಮೊದಲನೇ ಸಾರಿ. ಆದರೆ ನೀನು ನೋಡಿದರೆ ಅಭ್ಯಾಸ ರೀತಿಯಲ್ಲಿ ಮಾತನಾಡುತ್ತಿದೆಯಲ್ಲ. ಹೌದು, ಏನು ವಿಷಯ? ನಿಮ್ಮ ಹೆಸರು ಒಂದು ಬಿಟ್ಟು ನೀವು ಯಾರು, ಎಲ್ಲಿ ಇರುತ್ತೀರಾ ಎನ್ನುವುದು ನನಗೆ ಗೊತ್ತಿಲ್ಲ. ಇವನ ಇತಿಹಾಸವೇ ನನಗೆ ಗೊತ್ತಿದೆ. ಇವನು ಏನು ಹೇಳಿದ್ದಾನೋ ಗೊತ್ತಿಲ್ಲ. ಆದರೆ ಇವನಿಗೆ ಪ್ರೇಮದ ಆಟದಲ್ಲಿ ಇಳಿಸಿಕೊಂಡು ನನ್ನ ಕೈ ಚಳಕವನ್ನು ತೋರಿಸಲೇಬೇಕು. ಓಹೋ, ಹೌದು, ಹಾಗಾದರೂ ಅದು ಸರಿ. ನೀನ್ ಹೇಳ ಚಂದು, ಅದೇ ಹುಡುಗಿ ರೀತಿ ಒಂಟಿಯಾಗಿ ಬಂದಿರಿಯಲ್ಲ, ಏನು ವಿಷಯ? ನೋಡಿ, ನೀವು ಯಾಕೆ ಅಷ್ಟು ಅನುಮಾನದಿಂದ ಕೇಳುತ್ತಿದ್ದೀರಾ? ನಿಮ್ಮ ಎಸ್ಟೇಟಿಗೆ ಹೋಗುವ ದಾರಿಯಿಂದಲೇ ಬಂದೆ. ನಿಮ್ಮ ಎಸ್ಟೇಟ್ ಮೇಲೆ ಪ್ರೇಮರಾಜ್ ಅಂತ ಹೆಸರು ಬೋರ್ಡ್ ಇತ್ತಲ್ಲ, ಅದನ್ನು ನೋಡಿ ನೀವೇ ಇರಬಹುದು ಎಂದು ಕೇಳಿದೆ. ಅದು ನಿಜವಾಯಿತು. ಹೌದು, ನೀವೇನೆ. ಚಂದು, ಏನ್ ಹೇಳ್ತೀರ? ನೀನ್ ಹೇಳುವ ವಿಚಾರ ನನಗೆ ಯಾವುದು ತೋಚದು. ನೇರವಾಗಿ ಹೇಳಬಹುದಲ್ಲವೇ? ನೋಡಿ, ಈ ಸಮಾಜದಲ್ಲಿ ಒಂಟಿ ಹೆಣ್ಣು ತಿರುಗಾಡುವುದು ತಪ್ಪೇ ಇರಬಹುದು. ಆದರೆ ನಾನು ನಿಮ್ಮ ಹತ್ತಿರ ಒಂದು ವಿಷಯ ಹೇಳಬೇಕು. ನಾನು ನಿಮ್ಮನ್ನು ಮನಸ್ಸಾರೆ ಇಷ್ಟಪಡುತ್ತಿದ್ದೇನೆ. ನನ್ನ ಹೃದಯವನ್ನು ನಿಮಗೆ ನೀಡುತ್ತೇನೆ. ನನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳುತ್ತೀರಾ? ನೋಡಿ ಚಂದು, ಹೀಗೆ ಹೇಳಿದ್ದೇನೆಂದು ತಪ್ಪು ತಿಳಿದುಕೊಳ್ಳಬೇಡ. ಮನಸ್ಸು ಒಂದು ಹುಚ್ಚು ಕುದುರೆ ಇದ್ದಂತೆ, ಅದಕ್ಕೆ ತಮ್ಮದೇ ಆದ ಲಗಾಮಾಕಬೇಕು. ಒಂದು ವೇಳೆ ಲಗಾಮಾಕದಿದ್ದರೆ ನಮಗಾಗುವುದಿಲ್ಲ ಅಲ್ಲವ ಚಂದು? ನೋಡಿ, ನಾನು ಈ ಸಮಾಜಕ್ಕೆ ಚಿಂತೆ ಪಡುವುದಿಲ್ಲ. ನಾನು ನಿಮ್ಮ ಪ್ರೀತಿಯನ್ನು ಒಪ್ಪಿಕೊಳ್ಳುತ್ತೇನೆ. ನೀವು ನನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳುತ್ತೀರಾ? ನೋಡು ಚಂದು, ಹಣದಲ್ಲಿ ಗುಣದಲ್ಲಿ ಮಾತ್ರ ಶ್ರೀಮಂತ. ಈ ಪ್ರೀತಿ ಪ್ರೇಮಗಳಲ್ಲಿ ಹಿಂದೆ ಉಳಿದಿದ್ದೇನೆ. ಇವುಗಳಲ್ಲಿ ತುಂಬಾ ಬಡವ. ಒತ್ತಾಯ ಮಾಡಬೇಡ ಚಂದು, ಪ್ಲೀಸ್. ನೋಡಿ, ನಿಮ್ಮ ಹಣವನ್ನು ನೋಡಿ ನಾನು ಪ್ರೀತಿಸುತ್ತಿಲ್ಲ. ನಿಮ್ಮ ಗುಣ ನೋಡಿ ನನಗೆ ತುಂಬಾ ಇಷ್ಟವಾಗಿದೆ. ನನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳಿ. ಅಯ್ಯೋ, ಇದೆಯೇ ಕಣ್ಣು ಕಾಣದ ಏಳು ನಮ್ಮ ಮೇಲೆ ಇಲ್ಲ ಸಲ್ಲದ ಭರವಸೆ ನೀಡಿ ಪ್ರೀತಿ ಪ್ರೇಮ ಎಂದು ತಲೆ ಕೆಡಿಸಿಕೊಳ್ಳಲಿದ್ದರಲ್ಲ. ಏನು ಈ ರೀತಿ ಚಿಂತೆ ಮಾಡುತ್ತಿದ್ದೀರಲ್ಲ? ನನ್ನ ಸೋದರ ಸೊಸೆ ಚಿಕ್ಕ ವಯಸ್ಸಿನಲ್ಲಿ ಕಳೆದೋಗಿರೋ ಚಂದು ಇವನೇನಾ? ಹೌದು, ನನ್ನಿಂದ ಸತ್ಯವಾಯಿತು. ಹೌದು, ಇಷ್ಟು ದಿನ ಎಲ್ಲಿ ತಿನ್ನಬಹುದು? ಪ್ರೇಮರಾಜ್, ಇವಾಗಾದರೂ ನಿಮ್ಮ ನಿರ್ಧಾರವನ್ನು ಹೇಳಿ. ನನ್ನನ್ನು ಪ್ರೀತಿಸುತ್ತೀರೋ, ಹೀಗೆ ಬಿಡುತ್ತೀರೋ?
ಹೌದು, ನನ್ನ ಸದ್ಯಕ್ಕೆ ಮಾವ ಎಂಬುದು ತಿಳಿಸುವುದು ಬೇಡ. ಪ್ರೀತಿಗೆ ಒಪ್ಪಿದರಾಯ್ತು. ಹೇಗಿದ್ದರು ಮದುವಾಗ್ತೀವಲ್ಲ. ಪ್ರೀತ, ನೀನು ಹೇಳು, ಏನು ಯೋಚಿಸುತ್ತಿರುವೆ? ನನ್ನನ್ನು ಪ್ರೀತಿಸುವೆಯಾ? ಓಕೆ ಚಂದು, ಮೊದಲು ಈ ನಿನ್ನ ಮೃದು ಮನಸ್ಸನ್ನು ಹರಿಯದೆ ಹೋದೆ. ಆದರೆ ಬಿಲವಿನ ಭೇದಿಸಿ ತೋಳಲಾಟದ ಗಾಢತೆಯನ್ನು ಸೋಲಲಾರದು ಸೋತೆನು ನಿನ್ನ ಛಲಕ್ಕೆ ನಾನು. ಸದ್ಯ ಈಗಲಾದರೂ ನನ್ನ ಪ್ರೀತಿ ಒಪ್ಪಿಕೊಂಡೆ ಅಲ್ಲ ನನ್ನ ಮನ್ಮಥ. ಚಂದು, ಕಾಲಚಕ್ರ ಎಂಬವರಲ್ಲಿ ಒಂದೋದ ಗೆಳೆಯರಲ್ಲಿ ನನ್ನದೊಂದು ಕಿರ ನೆನಪಾದರೆ ಇರಲಿ ನನ್ನ ಗೆಳತಿ. ಹಾಗಾದರೆ ಬಾಯ್ಕೆಂಬ ಕರೆಯುವೆ ಐ ಲವ್ ಯು. ಐ ಲವ್ ಯು ಟು. ಬನ್ನಿ ಈಗ ಹೋಗೋಣವಂತೆ ನಮ್ಮ ಪ್ರೇಮ ಲೋಕಕ್ಕೆ. ಚಂದು, ಈ ಸುಮಧುರ ಸಾಯಂಕಾಲದ ಸಂದೇಶದಲ್ಲಿ ಗಿಳಿ ಕೋಗಿಲಗಳ ಗಾನದ ನಡುವೆ ನಮ್ಮಿಬ್ಬರ ಹೊರಬರಲಿ ಒಂದು ಪ್ರೇಮರಾಗ. ಸರಿ ಆಯ್ತು, ಬನ್ನಿ ನನ್ನ ಮನಕದ ರಾಜ. ಜೀವಕ್ಕೆ ಜೀವ ಕೊಡುವೆ, ಜೀವ ಹೋಗುತ್ತನತ ಜೊತೆ ಇರುವೆ. ಈ ಲೋಕ ಮರೆಯದೆ ನೆನೆಯುವ ಹೊಸ ಇತಿಹಾಸವ ನಲ್ಲನ ಬರೆಯುವೆ. ಜೀವಕ್ಕೆ ಜೀವ ಕೊಡುವೆ, ಜೀವ ಹೋಗುತ್ತನತ ಜೊತೆ ಇರುವೆ. ಜೀವಕ್ಕೆ ಜೀವ ಕೊಡುವೆ, ಜೀವ ಹೋಗುತ್ತನತ ಜೊತೆ ಇರುವೆ. ಈಗ ಹೊಸ ಇತಿಹಾಸ ನಲ್ಲನ ಬರೆಯುವೆ. ಜೀವ ಹೋಗುತ್ತನತ ಜೊತೆ ಇರುವೆ. ನಿನ್ನ ಕಣ್ಣಗಳ ಕಡಲಲ್ಲಿ ನೀನಾಗಿ ಜೊತೆಗೆ ನಿನ್ನಡಲ ಬಯಲಲ್ಲಿ ಮುತ್ತನ್ನೆ ಬೆಳೆಯುವೆ. ಜೀವಕ್ಕೆ ಜೀವ ಕೊಡುವೆ, ಜೀವ ಹೋಗುತ್ತನತ ಜೊತೆ ಇರುವೆ.
ಪೂಜಿಸುವೆ ತಂದರು ಆನಂದದ ಅನುರಾಗದ ಕಾಡುವುದೇ ಮತ್ತು ಜೀವ ಕೊಡುವೆ ನೀವು ಹೌದು ನನ್ನ ಜೊತೆ ಇವೆ ಮನೆಯಲ್ಲಿ ಪೂಜಾ ಕಾರ್ಯಕ್ರಮದಿಂದ ಸರಿ ಬರುತ್ತೇನೆ. ಸರಿ ಹೋಗಿ ಬನ್ನಿ. ಭೂಪತಿ ಭೂಪತಿ ಹೇಳಿದಂತೆ ಇವನಿಗೆ ನನ್ನ ಪ್ರೇಮದ ಬುಟ್ಟಿಯಲ್ಲಿ ಬಿಡಿಸಿಕೊಂಡಿದ್ದೇನೆ. ಇನ್ನ ಮುಂದಕ್ಕೆ ಐತೆ ಇವನಿಗೆ ಮಾರಿ ಹಬ್ಬ. ಈ ಮುದ್ದು ಮುಖದ ಬಾಲೆ ಯಾರಿರಬಹುದು? ಮಾಯಾ ಪ್ರಪಂಚದಲ್ಲಿ ಪ್ರೀತಿ ಪ್ರೇಮ ಎಂಬ ಭೂತಗಳ ಹರಿಯದ ಹುಡುಗರನ್ನು ಕೊಲ್ಲುತ್ತವೆ. ನಾನೀಗಾಗಲೇ ಪ್ರೀತಿ ಪ್ರೇಮ ಇವುಗಳ ಸುಳಿವಿಗೆ ಸಿಲುಕುವುದಿಲ್ಲವೆಂದು ನನ್ನ ಅಣ್ಣ ತಂಗಿ ಹತ್ತಿರ ಮಾತು ಕೊಟ್ಟಿದ್ದೇನೆ. ಆದರೆ ಇವಳನ್ನು ನೋಡಿದಾಗಿನಿಂದ ನನ್ನ ಮನಸ್ಸು ಹತೋಟಿಯಲ್ಲಿಡಲು ನನ್ನಿಂದ ಆಗುವುದಿಲ್ಲ. ಈ ಚಿನ್ನದ ಬೊಂಬೆ ನನ್ನ ತೋಟಕ್ಕೆ ಬಂದಿದ್ದಾಳೆ. ಹಲೋ ಮೇಡಮ್, ಯಾರು ನೀವು? ಯಾರು ಇಲ್ಲದ ನಮ್ಮ ತೋಟದಲ್ಲಿ ನಿಮಗೇನು ಕೆಲಸವಿದೆ? ನನ್ನ ಹೆಸರು ಚಂದು ಅಂತ. ಹೀಗೆ ಸುತ್ತಾಡಿ ಹೋಗಿ ಬರೋಣ ಅಂತ ಈ ದಾರಿಯಲ್ಲೇ ಬಂದೆ. ಛೇ ನೋಡಿ ಚಂದು, ಸಾವನ್ನು ಪ್ರೀತಿಸೋಕೆ ಸಾವಿರ ದಾರಿಗಳಿವೆ, ಆದರೆ ಬದುಕನ್ನು ಪ್ರೀತಿಸೋಕೆ ಇರುವುದು ಒಂದೇ ದಾರಿ. ಅದೇ ಆತ್ಮವಿಶ್ವಾಸವೆಂದಿದ್ದರೆ ನಿನ್ನ ಬಾಳು ಬಂಗಾರವಾಗುತ್ತದೆ. ನಾನು ಪ್ರೀತಿಸಿದ ಪ್ರೀತಿ ನನಗೆಂದು ಮೋಸ ಮಾಡುವುದಿಲ್ಲ. ಆ ನಂಬಿಕೆ ನನಗಿದೆ. ಓ ಸಾರಿ ಮೇಡಮ್, ನನ್ನ ಹೆಸರು ಹೇಳುವುದೇ ಮರೆತು ಬಿಟ್ಟೆ. ಇದೇ ಊರಿನ ಪ್ರೇಮರಾಜನ ತಮ್ಮ ರವಿರಾಜ ಅಂತ ತಿಳಿಯುತ್ತೆ. ಹೌದಾ? ನೀವು ಪ್ರೇಮರಾಜ ಅವರ ತಮ್ಮ ರವಿರಾಜರ? ನನಗೆ ತಿಳಿಯುತ್ತಿಲ್ಲ, ಇಂದು ತಿಳಿಯಿತು. ನೋಡಿ ಚಂದು, ಮನುಷ್ಯತ್ವವನ್ನೇ ಅರಿತು ಬದುಕಬೇಕು, ವಿನಃ ಅದನ್ನು ತೊರೆದು ಬದುಕಬಾರದು. ಒಂದು ಹೆಣ್ಣನ್ನು ನೋಡಿದರೆ ಭೂಮಿಯುತ್ತ ಗೌರವಿಸುತ್ತ ಬಂದಿರುವ ಮನೆತನ ನಮ್ಮದು. ಹೌದಾ ಶ್ರೀಮಂತರೇ? ನಿಮ್ಮ ಮಾತಿನಂತೆ ಆಗಲಿ. ನಾನು ನಿಮ್ಮ ಪ್ರೇಮರಾಜನನ್ನ ಪ್ರೀತಿಸುತ್ತಿದ್ದೇನೆ. ಚಂದು ಅದನ್ನು ನೀವು ಒಪ್ಪಿಕೊಳ್ಳುತ್ತೀರಾ? ಚಂದು, ನನ್ನನ್ನು ಪದೇ ಪದೇ ಸಾರಿ ಎಂದು ಕರೆಯೋದು ಸರಿ ಕಾಣುವುದಿಲ್ಲ. ರವಿ ಎಂದು ಕರೆದರೆ ಸಾಕು. ನೀವು ನಮ್ಮ ಮನೆತನದಲ್ಲಿ ಹುಟ್ಟಲಿಲ್ಲವೆಂದು ಬೇಸರ ಮಾಡಿಕೊಳ್ಳಬೇಡ. ಅದನ್ನು ನೀಗಿಸಿಕೊಳ್ಳುವುದಕ್ಕೆ ಇರುವುದು ಒಂದೇ ಒಂದು ದಾರಿ. ಆದರೆ ನಿಮ್ಮ ಮಾತಿನ ನಿಗುಡವನ್ನು ನನಗೆ ಅರ್ಥವಾಗುತ್ತಿಲ್ಲ. ಸ್ವಲ್ಪ ಬಿಡಿಸಿ ಹೇಳುತ್ತೀರಾ? ನೀವೇನು ತಪ್ಪಾಗಿ ತಿಳಿದುಕೊಳ್ಳುವುದಿಲ್ಲವೆಂದರೆ ನಾನು ನಿನ್ನನ್ನು ಒಂದು ಮಾತು ಕೇಳಬಹುದಾ? ಸರಿ ಕೇಳಿ, ನಾನೇನು ತಪ್ಪಾಗಿ ತಿಳಿದುಕೊಳ್ಳೋದಿಲ್ಲ. ನಿನ್ನನ್ನು ನೋಡಿದ ಮೊದಲ ನೋಟದಿಂದ ನನ್ನ ಮನಸ್ಸು ಒಳಗೊಳಗೆ ಇಷ್ಟಪಡುತ್ತಿದೆ ಚಂದ್ರ. ಓಹೋ, ಇದು
ಇವನು ಹಸಿದ ಹುಲಿ, ಇದನ್ನು ಬುಟ್ಟಿಗೆ ಹಾಕಿಕೊಂಡು ಇವನು ಹತ್ತಿರನು ಆಟ ಆಡಬೇಕು. ಸರಿ ಆಯ್ತು, ನನಗೂ ಕೂಡ ನಿಮ್ಮನ್ನು ನೋಡುತ್ತಿದ್ದರೆ ಹಾಗೆ ಅನಿಸುತ್ತಿದೆ. ಅದರ ಬಗ್ಗೆ ಚಿಂತೆ ಬೇಡ, ತಾವು ಕೊನೆಗೆ ಒಪ್ಪಿಗೆ ಕೊಟ್ಟಂತಾಯ್ತಲ್ಲ. ಸರಿ ಆಯ್ತು, ಬನ್ನಿ ಈಗ ಹೋಗೋಣ ನಮ್ಮ ಪ್ರೇಮಲೋಕಕ್ಕೆ. ಛೇ, ಈಗ ತಾನೇ ಹರಡುತ್ತಿರುವ ಪ್ರೇಮದ ಹೂವನ್ನು ಇಂತಹ ಮಾತನಾಡಿ ಹೇಗೆ ನೋಯಿಸುವ ಚೆಂದು. ನವಿರಾದ ಕಣ್ಣಿನ ನೋಟದಿಂದ ಹಿಡಿದು ಹೃದಯವನ್ನು ಒಂದಾಗುವ ಸಂಬಂಧಕ್ಕಾಗಿ ಹುಡುಕಾಡುತ್ತಿರುವ ಈ ನನ್ನ ಮನಕ್ಕೆ ಮಂದಹಾಸ ಬೀರು ಬಾಚೆಂದು. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಏ ಚೆಲುವೆ ಕೈ ಮಾಡಿ ಹೃದಯದ ಸೆಯುವೆ ಕೈ ಮಾಡಿ ಶಾಕುಂತಲೆ. ಜೀವನಿನಗಾಗಿ ಈ ಪ್ರೀತಿ ನಿನಗಾಗಿ ಈ ಪ್ರೇಮ ನಿನಗಾಗಿ ಕೈ ಕಾಳಿದಾಸನ ಶಾಕುಂತಲೆ, ಶಾಕುಂತಲೆ. ನನಗಾಗಿ ಹಾಡೆಯುವ ನಿನ್ನ ಕೊಡದನಲ್ಲನಲ್ಲೇ, ನನಗಾಗಿ ಹಾಡೆಯುವ ನಿನ್ನ ಕೊಡದನಲ್ಲನಲ್ಲೇ, ಈ ಜೀವ ನಿನಗಾಗಿ, ಈ ಪ್ರೀತಿ ನಿನಗಾಗಿ, ಈ ಸ್ನೇಹ ನಿನಗಾಗಿ, ಈ ಪ್ರೀತಿ ನಿನಗಾಗಿ. ಕೈ ಕಾಳಿದಾಸನ ಶಾಕುಂತಲೆ, ಶಾಕುಂತಲೆ.
ಸರಿ ಚಂದು, ನಮ್ಮ ತೋಟಕ್ಕೆ ಹಾಗಾಗ ಬರುತ್ತೀರೋ? ನಮ್ಮ ಮನೆಯಲ್ಲಿ ಪೂಜಾ ಕಾರ್ಯಕ್ರಮವಿದೆ, ಅದಕ್ಕಾಗಿ ನಮ್ಮ ಅಣ್ಣನನ್ನು ಕರೆದುಕೊಂಡು ಹೋಗಲು ಬಂದೆ. ನಿನ್ನ ಪ್ರೀತಿಯ ಕಂಡು ಸರಿ ಸಮವಸ್ತಿ ಎಂದು ತಿಳಿದೆ. ಇನ್ನ ಬರ್ಲಿ ಡಾರ್ಲಿಂಗ್. ಆಹಾ, ಎಂತ ಪ್ರಶಾಂತವಾದ ವಾತಾವರಣ. ಹತ್ತ ನೋಡು ಪ್ರಿಯೆ, ಸೂರ್ಯ ತನ್ನ ತಾಯಿಯ ಮಡಿಲನ್ನು ಸೇರಲು ಹೋಗುತ್ತಿದ್ದಾನೆ. ಹೆತ್ತ ಚಂದ್ರ ತನ್ನ ಹೆತ್ತಮ್ಮನ ಮಡಿಲಿನಿಂದ ಗಹಿನಾಚಾರ್ಯನ್ನು ಆರಂಭಿಸಲು ಬರುತ್ತಿದ್ದಾನೆ. ಈ ಮೋಡ ಮುಸುಗಿದ ಸಂಜೆಯಲ್ಲಿ ನಮ್ಮಂತ ನವ ಪ್ರೇಮಿಗಳನ್ನು ನಮ್ಮ ಹೃದಯದ ಮಾತುಗಳನ್ನು ಹಂಚಿಕೊಳ್ಳಲು ಎಷ್ಟೊಂದು ಮಧುರವಾಗಿದೆ. ಓಹೋ ಪ್ರದೀಪ್, ಇದೇನು ಈ ಸೌಂದರ್ಯವನ್ನು ಇಷ್ಟೊಂದು ವರ್ಣನೆ ಮಾಡುತ್ತಿದ್ದೀರಲ್ಲ, ಇದನ್ನು ಎಲ್ಲಿಂದ ಕಲ್ತ್ರಿ? ಇದೆಲ್ಲ ನಿನ್ನ ಪ್ರೀತಿಯ ಪವಾಡದಿಂದ ಅಲ್ಲವೇ? ನಿನಗೆ ಪ್ರೇಮ ಪತ್ರಗಳನ್ನು ಬರೆಯುತ್ತಾ ಅಭ್ಯಾಸವಾಯಿತು. ಓಹೋ, ಹೀಗೂ ಸಮಾಚಾರ. ಅಲ್ಲ ಪ್ರದೀಪ್, ನಾವು ಎಷ್ಟು ದಿವಸ ಅಂತ ಈ ರೀತಿ ಕದ್ದು ಮುಚ್ಚಿಯಾಗಿ ತಿರುಗೋದು? ಆದಷ್ಟು ಬೇಗ ಮದುವೆ ಆಗೋಣವಾ? ನಿನ್ನ ನಿರ್ಧಾರವೇನೋ ಸರಿ ಬೇಡ. ಆದರೆ ಮನೆಯಲ್ಲಿ ನನ್ನ ತಂಗಿಯ ಮದುವೆ ಮುಗಿಯುವವರೆಗೂ ನನ್ನ ಮದುವೆ ಮಾತು ಎಲ್ಲಿಗೆ? ಹೌದು, ಈಗ ಏನಾಯ್ತು ಎಂದು ಮದುವೆ ಬಗ್ಗೆ ನನಗೆ ಪ್ರಸ್ತಾಪ ಮಾಡಿದೆ. ನೋಡಿ, ಈ ವಿಷಯ ಏನಾದ್ರೂ ನಮ್ಮ ಅಣ್ಣಂದರಿಗೆ ಗೊತ್ತಾದ್ರೆ ಮುಂದೆ ಅಷ್ಟೇನೆ. ಏ ಬಿಂದ, ಅದಕ್ಕೆಲ್ಲ ಏನೂ ಆಗುವುದಿಲ್ಲ. ಇನ್ನು ಸ್ವಲ್ಪ ದಿನ ಕಾಯಿ ಬಿಂದು, ನಾನೇ ಬಂದು ನಿಮ್ಮ ಅಣ್ಣಂದಿರ ಹತ್ತಿರ ಮದುವೆ ವಿಷಯ ಮಾತನಾಡುತ್ತೇನೆ. ಆಯ್ತು, ಆದ್ರೆ ತಡ ಮಾಡಬಾರ್ದು. ಸರಿ ಆಯ್ತು, ಕಣ್ಮುಚ್ಚಿ ಕಣ್ಮುಚ್ಚ್ರಿ. ಈಗ ಕಣ್ಬಿಡ್ತೀರಾ? ಇದು ನನ್ನ ಪ್ರೀತಿಯ ಕಾಣಿಕೆ. ಹೇ ಹುಚ್ಚೆ, ಇವೆಲ್ಲ ಹೇಗೆ? ನನಗೆ ಬೇಕಾಗಿರುವುದು ಹೇ ನಿನ್ನ ಉಂಗುರವಲ್ಲ, ನಿನ್ನ ಆಸ್ತಿ ಐಶ್ವರ್ಯವಲ್ಲ. ನನಗೆ ಬೇಕಾಗಿರೋದು ನಿನ್ನ ನಿರ್ಮಲವಾದ ಪ್ರೀತಿ ಮಾತ್ರ ಬಿಂದು. ನೋಡಿ, ನಾನು ಯಾವತ್ತಿದ್ದರೂ ನಿಮ್ಮವಳೇ, ನಿಮಗಾಗಿ ಹುಟ್ಟಿದ್ದೇನೆ ಅಂದ ಮೇಲೆ ನಿಮ್ಮ ಪ್ರೀತಿಗೆ ಯಾವತ್ತಿದ್ದರೂ ನಿಮ್ಮ ಜೊತೆಯಲ್ಲೇ ಇರುತ್ತೇನೆ, ಸರಿಯೇ? ಆಯ್ತು ಚಿನ್ನ, ಅಮ್ಮವರು ಆಜ್ಞೆಯನ್ನು ನಾನು ಪಾಲಿಸಬೇಕಲ್ಲವೇ? ಯಾವುದೇ ಕಾರಣಕ್ಕೂ ಈ ಉಂಗುರವನ್ನು ತೆಗೆಯುವುದಿಲ್ಲ. ತಿಳಿಯುತ್ತೆ? ಆಯ್ತು, ತಿಳಿಯಿತು. ಅಂದಹಾಗೆ ಪ್ರದೀಪ್, ಇದೇ ಸಮಯದಲ್ಲಿ ಒಂದು ಪ್ರೇಮದ ಗೀತೆ ಹಾಡೋಣವಾ? ಹಾಡೋಣ? ಹಾ, ಸರಿ. ಆ ಸಾಗರಿಯೇ ಸಾಗರಿಯೇ ಸುಂದರಿಯೋ ಸುಂದರಿಯೇ ಹೃದಯ ಕೈಗಿಸಿ ಕರೆದಾಯ್ತು, ಮನಸ್ಸು ಇಲ್ಲ ನಗರೆದಾಯ್ತು. ಲವಿ ಲವಿ ಅಂತಾಳೆ, ಲವಿ ಲವಿ ಅಂತಾಳೆ. ಸಾಗರಿಯೇ ಸಾಗರಿಯೇ
ನಿನ್ನ ಸ್ಪರ್ಶ ಚಂಚನ ನಗೆ ನನ್ನ ಬಲವೇ ನನ್ನ ಕನಸನೆಲ್ಲ ನಿನ್ನ ಕಣ್ಣಿಗೆ ಸೇವೆಯ ಮಾಡಿಬಿಡು ನಿನ್ನ ಲಜ್ಜೆಗೊಂದು ಸಂಗೀತದಂತೆ ನಿನ್ನ ಹೆಜ್ಜೆ ನನ್ನ ತಾಳ ನಿನ್ನ ಮೌನವೆಂಬ ಸಾಹಿತ್ಯದಂತೆ ಅದ ನನ್ನ ಅಂತರಾಳ ಸಾಗರಿ ಸಾಗರಿ ಇದು ನಗೆ ಸಾಗರಿಯೇ ಸಾಗರಿ ಸುಂದರಿಗೋ ಸುಂದರಿ ಬಹುದಯ ಕೈ ಬೀಸಿ ಕರೆದಾಯ್ತು ಮನಸ್ಸು ತಿಲ್ಲಣ ಬರೆದಾಯ್ತು ಲವ್ ಯು ಅಂತಾಳೆ ಲವ್ ಯು ಅಂತಾಳೆ ಛತ್ತರಿಕೆ ಗುರುವೇ ಶಂಭುಲಿಂಗ ಅಂತ ಬೆಳಿಗ್ಗೆಯಿಂದ ಹುಡುಕಾಡ್ತಾನೆ ಇದೀನಿ. ಈ ಆಳ ದ್ರಂಗಿನೋ ಸಿಗ್ತಾ ಇಲ್ಲ, ಇತ್ಲಾಗೆ ರಾಮನೋ ಸಿಗ್ತಾ ಇಲ್ಲ. ಅಲ್ಲ, ನಾನ್ ಕಾಲೇಜ್ಗೆ ಹೋಗಿದ್ರೆ ಬರ್ತಿತ್ತೇನ್ರಿ ನನ್ಗೆ ಪಜೈತಿ. ಹೆಂಗೋ ಈ ವಾರದಾಗ ಲಾರಿಗೆ ಹೋಗಿ 500 ರೂಪಾಯಿ ಸಂಪಾದಿಸಿವ್ರಿ. 500 ರೂಪಾಯಿ. ಅಲ್ಲಲೇ ನಿನಗೆ ಏನೇನೋ ಕೊಡ್ಸಕ್ಕೆ ದುಡ್ಡೇ ಇಲ್ಲ ಅಂತೀನಿ ಅಂತ ಅದ್ರಲ್ಲಿ ಇನ್ನೊಂದ್ ನೋಡ್ಕೊಂಡ್ರೆ ಇನ್ನೇನೋ ನನ್ನ ಪಾಟು. ಲೇ ರಂಗಿ, ನಿನ್ಗೆ ಅಂತಿ ಅಂತ ನನಗೆ ಮೊದ್ಲೇ ಗೊತ್ತಿತ್ತು ಕಣೆ. ಅದಕ್ಕಂತ ಈ ವಾರದಾಗ ಲಾರಿಗೆ ಹೋಗಿ 500 ರೂಪಾಯಿ ಸಂಪಾದಿಸಿವನಲ್ಲಿ. 500 ರೂಪಾಯಿ.
ಹೆಂಗಂತೀಯಲಿ ಹೆಂಗೋ ನಮ್ಮ ಅಕ್ಕರೆ ಬೇಕಾದಷ್ಟು ಜನ ಅವ್ರೆ ನೀನೇ ಯಪ್ಪ ನೋಡ್ 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 ತಗತ್ತಿ ಮಗನ ನೀನ್ ಹಿಂಗ ಅಂತೀಯ ಅಂತಾನೆ ಕಣೆ ನಮ್ ಕೆಪ್ಪಿನ ಲೈನ್ ಹಾಕೊಂಡು ಆಲ್ರೆಡಿ ರೆಡಿ ಇಟ್ಕೊಂಡೀನಿ. ಅದಿರ್ಲಿ ರಂಗಿ ನನ್ನ ಮುಖದ ಚಿಂತೆ ಅಲ್ಲಿರ್ಲಿ. ಆದ್ರೆ ಇವತ್ತು ಮಾತ್ರ ಬೆಳಿಗ್ಗೆ ಎದ್ದು ನಿನ್ ಫೋಟೋನು ನೋಡಿಲ್ಲ, ಫೋಟೋ ನೋಡಿಲ್ಲ ಆಮೇಲೆ ಹುಟ್ಟೋ ಸೂರ್ಯನೂ ನೋಡಿಲ್ಲ ನೋಡ. ನನ್ನ ಫೋಟೋ ನೋಡ್ತಾ ಇದ್ರೆ ಆಟೋ ತೋರ್ತೀನಿ ಊರಿಗೆ ಕಳ್ಕೊಂಡು ಸೂರ್ಯ ಮಕ್ಕ ಯಾಕೆ ನೋಡಿದ್ದೀನಿ ಅಂತೀನಿ. ಯಾಕೆ ನೋಡಿಲ್ಲ ಅಂದ್ರೆ ಬೆಳಿಗ್ಗೆ 5 ಗಂಟೆಗೆ ಶುರುವಾಗಿದ್ದೇಳಿ 7 ಗಂಟೆವರೆಗೂ ಮೇಲಕ್ಕೆ ಎದ್ದೋಡಕ್ಕೆ ಆಗಿಲ್ಲ ನೋಡು. ಕೆಲಸ ಅಲ್ಲಲೇ ನೀನವನ ಬರೀ ಟೀ ಅಂತಂದ್ಯಲ್ಲ ನಿಂತರದ ಅರೇ ದುಡಿಗೆ ನನ್ನ ಕನಸಿನಾಗ ಬಂದು ಡಿಸ್ಕೋ ಡ್ಯಾನ್ಸ್ ಅಂತ ಡ್ಯಾನ್ಸ್ ಹೇಳ್ಕೊಡ್ತಿದ್ಲಲ್ಲಿ ಡ್ಯಾನ್ಸ್. ಅದೇ ಸಮಯದಾಗ ನಮ್ಮ ಅವ್ ಬಂದು ಒಂದೇ ಒಂದ್ ಹೊರತೆ ಕೊಟ್ಟಿದ್ ನೋಡ. ಕನಸಿನಲ್ಲಿ ಇದು ಹುಡುಗಿನೂ ಮಾಯ, ನಾನು ಬೆಳಗಿದ ಜಾಗನೂ ಮಾಯ ನೋಡ. ಇನ್ನೇನ್ ಅಂದ್ಕೊಂಡಿದ್ದೇನೆ ನಾನು ಮುದ್ದು ಮುಖದ ವಯ್ಯಾರಿ ತತ್ತರಿಕೆ ಬರೀ ಹನುಮಾನದಲ್ಲೇ ಬಂದ್ಬಿಟ್ಟೆ ನೋಡ. ಹನುಮಾನ ಪೆದ್ದ ರೋಗಂ ಅಂತಾರಲ್ಲಿ ಅದನ್ನ ಬಿಟ್ಟು ಬದುಕೋದ್ ಕಲಿ ಮೊದ್ಲು ಬದುಕೋದು. ನನಗೆ ಬದುಕೋದ್ರ ಬಗ್ಗೆ ಏನು ಉಪದೇಶ ಮಾಡಬೇಕಾಗಿಲ್ಲ. ನಾ ಯಾಕೆ ಬದುಕಬೇಕಂತ ನನಗೆ ಗೊತ್ತೈತಿ. ನಾನು ಹ್ಯಾಂಗ ಜೀವನ ಮಾಡಬೇಕು ಅಂತ ನನಗೆ ಗೊತ್ತೈತಿ. ಅನ್ನಕ್ಕ ನೀ ಸತ್ಯ ಬಂದ ವಿಷಯ ಏನು ಏನ್ ಕಾರಣ? ಅಲ್ಲಲೇ ಹೋದ್ವಾರ ನನ್ಗೇನೋ ತಗೋರಪ್ಪ ಚಂದಾಗೈತ್ ನೋಡು. ಹೋದ್ವಾರ ನೀನೇ ಚಳಕೇರ್ ಸಂತಿಗ್ ಬಾ ಅಂತ ಹೇಳಿ ಈಗ ಬಂದ್ ವಿಷಯ ಏನಂತ ಕೇಳ್ತೀಯಲ್ಲ, ಹೆಂಗೈತಲ್ಲಿ ನಿನ್ನ ಮೈಯಾಗ ಕೇವಲ 300 ರೂಪಾಯಿ ಕೈ ಚಾಚೋನಲ್ಲಿ ಶಾಮ್ನ ನಾನು ಕಷ್ಟಪಟ್ಟು ಓದಿ SSLC ಪಾಸ್ ಮಾಡಿದ್ನಲ್ಲಿ SSLC ಆ ಮಾರ್ಕ್ಸ್ ಕಾರ್ಡ್ ತಗೊಂಡೋಗಿ ಬ್ಯಾಂಕ್ ನಲ್ಲಿ ಇಟ್ಟೆ 50,000 ರೂಪಾಯಿ ಲೋನ್ ತಗೊಂಡು ಸ್ವಂತ ಫೈನಾನ್ಸ್ ಮಾಡ್ಬೇಕಂತಿದ್ದೀನಿ. ಫೈನಾನ್ಸ್ ಅದೇ ಕಣ ಪಕ್ಕ ಅದೇ. ನೀನು ಹೂ ಅಂದ್ರೆ ಇವಾಗ್ಲೇ ಕೊಡ್ತೀನಿ ನೋಡಿ. ನಿನಗ್ ಕೊಡ್ಬೇಕಂತ ಅಲ್ವೇನೆ ನಾನು ಫೈನಾನ್ಸ್ ಮಾಡ್ತಿರೋದು. ಫೈನಾನ್ಸ್ ಖರ್ಚಿಗೆ ರೊಕ್ಕ ಕೊಟ್ಟಿಲ್ಲ. ಹ್ಯಾಂಗೋ ನಿನ್ ಸಲುವಾಗಿ ಸಂತೆಗೆ ಬಂದ್ಬಿಟ್ಟಿನಿ. ಖರ್ಚಿಗೆ ಏನಾದ್ರು ಕೊಟ್ರೆ ಸಂಜೆಗೆ ಏನಾದ್ರು ಮಾಡ್ಕೊಂಡು ಹೋಗ್ತೀನಪ್ಪ. ಅದಕ್ಕೆ ಇಷ್ಟೊಂದು ಸಂಕೋಚ ಪಡ್ತಿದೀಯಾ? ತಗೊಳ್ಳೆ ನೀನು ಮಾಮೂಲಿ. ನಮ್ಮಂತವ್ರು ಕೊಡ್ತಾ ಇದ್ರೆ ನಿಮ್ಮಂತವ್ರದ್ದು ಸಾವಿದೆ ಹಂಗೇ ಇರುತ್ತೆ. ಅದೆಲ್ಲ ಇರ್ಲಿ. ಈಗ ಸದ್ಯಕ್ ಮಾಡೊಂದು ಬ್ರೇಕ್ ಡ್ಯಾನ್ಸ್. ಆಯ್ತು ನಡಿಯ ಮತ್ತೆ. ನೋಡ
ಕನ್ನಡ ಹೋಗುವ ಪಚ್ಚ ವೇಣುಮ ಕನ್ನಡ ಹೋಗುವ ಪಚ್ಚ ವೇಣುಮ ಸರಿಯದಂಗೆ ನಾವಿಬ್ರು ಕುಣಿಯೋದೇನಾದ್ರೂ ನನ್ ಚಡ್ಡಿದು ಶ್ರಾಮ ನೋಡ್ಬಿಟ್ರೆ ನನ್ನ ಗತಿಯ ದೇವರೇ ಬಲ್ಲ ಕಣೆ. ಸರಿ ರಂಗಿ ಹೋಗ್ಬಾ. ಟಾಟಾ ಬಾಯ್ ಬಾಯ್ ಹೋಗ್ಬಾಯ್. ಮುದ್ದಿನ ಸೋದರ ಸಹಸ ರಂಗಿ ಯಾವಾಗ ಕೈ ಎತ್ತಿ ಟಾಟ ಮಾಡ್ತಿ? ಸ್ವಲ್ಪ ನಿಂದು ಯಾಕೋ ಕೆಡ್ದ ಹಿಡಿದಿ ಕಣಲ್ಲಿ ಕಣ್ಣಿಗೆ ಬಿದ್ರೆ ನಿನ್ ಗಾಸ ಸಹಜ ಕಣಲ್ಲಿ ನಿನ್ ಗಾಸ
ನೀನು ಮತ್ತೆ ಏನಾರ ಆದ್ರ ಯಾಕೆ ಅನುಮಾನ ಮಾಡಬೇಡ. ಮತ್ತೆ ಯಾಕೆ ಅನುಮಾನ ಪಡಲ್ಲ ಅಂತ ಏನ್ ಸಾಕ್ಷಿ? ಏನೇ ಸಾಕ್ಷಿ ಅಂತ ಮಾತಾಡ್ತಾರಲ್ಲೇ ನೀನ್ ಅವನ ನಿಮ್ಮಮ್ಮ ಸಣ್ಣ ಎಳೆಬಿಸನ್ನು ತಂದು ನನ್ನ ಕೈಗೆ ಇಟ್ಟು ಕಣ್ಣು ಮುಚ್ಕೊಂಡು ಹೋಗಿದ್ದು. ಅವತ್ತಿನಿಂದ ಇವತ್ತವರೆಗೆ ಸಾಕಿ ಸರಿ ಬಟಾಳ ಮಾಡಿದ್ನಿ. ಅದ್ರ ಮೇಲೆ ಮದುವೆ ಮಾಡಿ ಮಾತು ಕೊಡ್ತೀನಿ. ಅದಕ್ಕೆ ಬಹಳ ಹೇಳ್ತೀನಿ, ಸ್ವಲ್ಪ ಹುಷಾರಾಗಿದೆ. ಯಾಕಂದ್ರೆ ನಮ್ ಗಂಟೆ ಬಿದ್ದಿರೋದಾನೆ, ಗಂಟೆ ಅಲ್ಲಾಡ್ಸಂಗ್ ಬಂದ ಅಲ್ಲಾಡ್ಸ್ಬಿಡಪ್ಪ ನಿನ್ ಗಂಟೆ ನೋಡಕ್ ಹಂಗಿಲ್ಲ. ನನಗೆ ಯಾವ ನಂಬಿಕೆ ಇಲ್ಲ. ನನ್ನ ಬಿಟ್ರೆ ಬೇರೆ ಯಾರು ನೋಡಂಗಿಲ್ಲ. ಯಾವ ನಿನ್ನ ಓದ್ತೀನಿ. ಯಾಕ ನೀನು ಸೊಸಿ ಮೇಲೆ ನಂಬಿಕೆ ರಂಗೆ ನೀನು ಮಾಡದಂತ ಗೊತ್ತಕಣೆ. ಏನ್ ಸುಮ್ನೆ ಹಾಗೆ ಎಚ್ಚರಿಸಿದೀನಿ, ಅದಕ್ಕೆ ನೀನ್ ಬೇಜಾರು ಮಾಡ್ತಿದ್ದಾಣ. ಬಾಯ್ ಒಳ್ಳೆಯದಂಗೆ ನೀನು. ಏ ಇಲ್ಲ ಬಿಡು ಮಾಮ, ನಾನು ಯಾಕೆ ಮೇಲೆ ಬೇಜಾರು ಮಾಡ್ಕೊಂಡು ನಮ್ಮ ಅವ್ವ ಇದ್ದಿಲ್ಲ ಅಂತಿದ್ಲು. ಅದಕ್ಕೆ ನೀವೇ ನಮ್ಮ ಅಪ್ಪ ಅವನ ಜಾಗದಾಗ ನಿಂತು ಒಂದ್ 2 ಮಾತು ಬೈತಾರೆ. ನಾನು ಯಾಕೆ ಬೇಜಾರಾಗಿ ಇಲ್ಲ ನೀನು ನಿಲ್ಲ ಕಣೀರಿ. ರೊಕ್ಕ ಕಾಲಿದ್ದ ಕಡೆ ಸಿಕ್ಕೋತ ನೋವು ಮಾಡ್ದೆ ಅಷ್ಟೇ. ಹೆಂಗ್ ಹೋಗ್ತೀನಿ ನಾನಲ್ಲಿ? ನಾನ್ ದುರ್ಗಲಿಂದ ಕಳಿಸಿ ನಾನು ಹೆಂಗ್ ಹೋಗಲ್ಲ ನಿನ್ ಬಿಟ್ಟು ಅಲ್ಲೇ. ಹೌದು ಮಾಮ. ಅಂದಾಗ ಈ ವಾರ ಸಂತೆಗೆ ಬರೇ ಬದ್ನೆಕಾಯಿ ತಗೊಂಡು ಹೋಗೋಣ ಆಗ್ಲೇನು? ಗುಳ್ಳೆಂಗೆದ್ದ ಆದ್ರೂ ನೀನ್ ಹತ್ತು ಬಿಡ್ಸ್ಕೊಂಬಂದ ಕಣೀರಿ. ಮಾಮ ಏನದೆಲ್ಲ ಒಣಕೊಂಡು ಹೋಗ್ಬಿಟ್ಟೈತಿ. ಕೈ ತೊಳ್ದು ಒಳಗಡೆ ಕೈ ತೊಳಿಲ್ಲ ಮಾಮ. ಅಯ್ಯೋ ನೋಡೋದೆಲ್ಲನ ಮಾಮ ಬದ್ನೆಕಾಯಿ ಸಾಕು ತಗೊಂಡು ಹೋಗೋಣ ಮತ್ತೆ. ಹಂಗೆ ತಿನ್ಬೋದವೆ. ಯಾಕಂದ್ರೆ ಜಮೀನ್ದಾರ ಮನೆಯಾಗೆ ಹತ್ತಾಗಿ ಬೀಳ್ತಾರ ಕಣಲೆ ತಿಂದ್ರೆ. ಅಯ್ಯೋ ಹೌದೇನು ಮತ್ತ? ಹಂಗಿದ್ರೆ ಬ್ಯಾಡ ಬಿಡು ಮಾರ್ರೆ. ದೇವ್ರಂತ ಮನುಷ್ಯ ತೊಂದ್ರೆ ಕೊಡ್ತಾನೆ ಇಷ್ಟ ಇಲ್ಲ. ದೇವರಂತ ಮನುಷ್ಯ ಅಯ್ಯ ನಾವು ದೇವರಂತ ಮನುಷ್ಯರ ಮದುವೆ ಮಾಡ್ಕೊಂಡ್ರಿ. ಇವೆಲ್ಲ ಏನಿಲ್ಲ, ಸುಮ್ಮನೆ ದೇವ್ರಂತ ಮನುಷ್ಯನ್ಗೆ ನಾನು ತೊಂದ್ರೆ ಕೊಡಕ್ಕಿಂತ ಪಡಕ್ಕೆ ಅಯ್ಯೋ ರಂಗವ ಇನ್ನ ಅವ್ರು ಮದುವೆ ಆಗಿಲ್ಲ. ದೇವರಂತ ಮನುಷ್ಯರು ಅವ್ರ ಮದುವೆ ಮಾಡ್ಕೊಂತಾರೆ. ಮದುವೆ ದುರ್ಗಾದ ಪೀಸ ನೀ ಬಾಳ ನೈಸ. ನಾಟಕದ ಹುಡುಗರು ಕೊಡ್ತಾರೆ ಕಿಸ್ಸ. ಚೆಲುವಿನ ಚಿತ್ತಾರ ಹೋಗೋಣ ಎತ್ತರ. ಚೆಲುವಿನ ಚಿತ್ತಾರ ಹೋಗೋಣ ಎತ್ತರ. ದುರ್ಗಾದ ಪೀಸ ನೀ ಬಾಳ ನೈಸ. ದುರ್ಗಾದ ಪೀಸ ನೀ ಬಾಳ ನೈಸ. ನಾಟಕದ ಹುಡುಗರು ಕೊಡ್ತಾರೆ ಕಿಸ್ಸ. ಚೆಲುವಿನ ಚಿತ್ತಾರ ಹೋಗೋಣ ಎತ್ತರ. ಚೆಲುವಿನ ಚಿತ್ತಾರ ಹೋಗೋಣ ಎತ್ತರ. ಬಾಬಾದ ಪೀಸ ನೀ ಬಾಳ ನೈಸ. ಪೀಸ ನೀ ಬಾಳ ನೈಸ. ನಾಟಕದ ಹುಡುಗರು ಕೊಡ್ತಾರೆ ಕಿಸ್ಸ. ಚೆಲುವಿನ
ನಿಂತು ಕೈಯಲ್ಲಿ ಮಾಡುತ್ತ ಮನೆಯಾಗ ಯಾರಿಲ್ಲ ಬಾಬಾ ಮಾತೆ ನಿಕ್ಕಳಿ ನಿಕ್ಕಳಿ ನಮ್ಮೂರ ಒಕ್ಕಳಿ ನಿಕ್ಕಳಿ ನಿಕ್ಕಳಿ ನಮ್ಮೂರ ಒಕ್ಕಳಿ ಜಾತ್ರೆಗೆ ಬಾಹುಲಿ ಕೊಡ್ತೀನಿ ಚಿಕ್ಕಳಿ ಚೆಲುವಿನ ಚಿತ್ತಾರ ಚೆಲುವಿನ ಚಿತ್ತಾರ ಬೀಸಾರಿ ಬೆಳ ಬೈಸಾರಿ ಹುಡುಗದ ಬೀಸಾರಿ ಬೆಳ ಬೈಸ ನಾಟಕದ ಹುಡುಗರು ಕೊಡ್ತಾರೆ ಚೆಲುವಿನ ಚಿತ್ತಾರ ಚೆಲುವಿನ ಇವಾಗ ನೀನಿಂತು ಕೈಯಲ್ಲಿ ಮಾಡತಿ ಕಳ್ಳನಾಗ ಯಾರಿಲ್ಲ ಬಾಬಾ ಮಾತೆ ಇವಾಗ ನೀನಿಂತು ಕೈಯಲ್ಲಿ ಮಾಡತಿ ಕಳ್ಳನಾಗ ಯಾರಿಲ್ಲ ಬಾಬಾ ಮಾತೆ ದುರ್ಗದ ಕೋರಿ ಮನಕೊಟ್ಟ ಚೋರಿ ಕೋರಿ ಮನಕೊಟ್ಟ ಚೋರಿ ಜಾತ್ರೆಗೆ ಬಾಹುಲಿ ಕೊಡಿಸಿ ಚೆಲುವಿನ ಚಿತ್ತಾರ ಚೆಲುವಿನ ಚಿತ್ತಾರ ಮನೆಯೊಳಗ ನೀನಿಂತು ಕೈಯಲ್ಲಿ ಮಾಡತ ಮನೆಯಾಗ ಯಾರಿಲ್ಲ ಬಾಬಾ ಮಾತೆ ಮನೆಯೊಳಗ ನೀನಿಂತು ಕೈಯಲ್ಲಿ ಮಾಡತ ಮನೆಯಾಗ ಯಾರಿಲ್ಲ ಬಾಬಾ ಮಾತೆ ನಿಕ್ಕಳಿ ನಿಕ್ಕಳಿ ನಮ್ಮೂರ ಒಕ್ಕಳಿ ನಿಕ್ಕಳಿ ನಿಕ್ಕಳಿ ನಮ್ಮೂರ ಒಕ್ಕಳಿ ಜಾತ್ರೆಗೆ ಬಾಹುಲಿ ಕೊಡಿಸಿ ಚಿಕ್ಕಳಿ ಚೆಲುವಿನ ಚಿತ್ತಾರ ಚೆಲುವಿನ ಯಾಕೆ ನನ್ನ ಅಂತರ್ಯದ ಅಂತರಾಳದಲ್ಲಿ ಅದೇನೋ ತೃಪ್ತಿ, ಅದೆಂತಹದ್ದು ಆ ಶಾಂತಿ, ಅದ್ಯಾವುದು ಅನಪೇಕ್ಷಿತ ಧೈರ್ಯ. ಈ 8ನೇ ದಶಕಂಠ ಭೂಪತಿಯನ್ನು ಬೆಚ್ಚಿಸಿ ರೊಚ್ಚಿಗೆ ಎಬ್ಬರಿಸುತ್ತಿರುವ ದೃಶ್ಯ ಶಕ್ತಿ ಯಾವುದು? ಅದೇನು ಈ ಪ್ರಪಂಚ
ಹಾಗಾದರೆ ನನ್ನನ್ನು ಕ್ಷಣ ಕ್ಷಣಕ್ಕೂ ಕಾಣಿಸುತ್ತಿರುವ ಭ್ರಾಂತಿ ಕ್ಷಣ ಚಿತ್ತಾಕ್ಷಣ ಪಿತ್ತರಾತನವಾದ ಹೋಗ್ತೀಯ. ಹಾಗಾದರೆ ನನ್ನನ್ನು ನಿಮಿಷಕ್ಕೂ ನಿಶಕ್ತನಾಗಿ ಮಾಡಿ ಗಾಢವಾಗಿ ಕಾಣುತ್ತಿರುವ ಕಾಣದ ಕೈ ಯಾವುದೋ? ಛತ್ರಪತಿ ನನ್ನ ವಿರುದ್ಧ ರಾಣ ಕಾಳೆಯನ್ನು ಊದಿ ರಂಗಕ್ಕೆ ನನ್ನ ರಕ್ತನು ನೀನೇ ಆಹ್ವಾನುತ್ತಿರುವ ಈ ರಣರಂಗಕ್ಕೆ ನಿನ್ನ ಸೇಡಿನ ಕಿಡಿಯಿಂದ ನಿನ್ನ ರಕ್ತವನ್ನು ನಿರಕವಾಗಿಟ್ಟು ನನ್ನ ಸೇಡಿನ ಜ್ವಾಲೆಯನ್ನು ನಂದಿಸಿಕೊಳ್ಳದಿದ್ದರೆ ನಾನು ಹತ್ತೂರ ಒಡೆಯನಿಸ್ಕೊಂಡಿರುವ ಈ ಭೂಪತಿಯ ಅಲ್ಲ. ಬಾದಾಮಿ ಪೀಸ ನೋಡಲ ನೈಸ ಹುಡುಗಿರಂದ್ರೆ ಡೇಂಜರ್ ಹುಷಾರಾಗಿರತ್ತು ಎಣ್ಣೆ ಮಾತಿಗೆ ಹುಡುಗಿರಂದ್ರೆ ಸಾರ್ಜನಕ್ಕೆ ಬಾಳ ಹುಷಾರತ್ತು ಎಣ್ಣೆ ಮಾತಿಗೆ ಬರಬಹುದು ಎಂದೋ ಎಂದ ನಂಬಿದರೆ ಸುತ್ತಮುತ್ತಲು ಹೌದಲೇ ಹುಡುಗಿ, ನಿನಗೆ ಎಂತ ಮುಖ್ಯ ಕೆಲಸ ಇತ್ತು ಅದನ್ನ ಮುಗಿಸಿ ಬಂದ್ಬಿಟ್ಟೆ. ಇನ್ನು ಸಾಯಂಕಾಲದವರೆಗೆ ತಾನು ನಿಮ್ ಜೊತೆ ಆಗಿರ್ಬೋದು ನೋಡಿ. ಅದಕ್ಕೆ ಹೌದಲೇ ನಿನಗೆಂತ ಮುಖ್ಯವಾದ ಕೆಲಸವಿತ್ತು ಅದನ್ನ ಮುಗಿಸಿ ಬಂದ್ಬಿಟ್ಟೆ. ಇನ್ನು ಸಾಯಂಕಾಲದವರೆಗೆ ತಾನು ನಿನ್ ಜೊತೆ ಆಗಿರ್ಬೋದು ನೋಡೆ. ಅದಕ್ಕೆ ಯಾಕ್ರಿ ಅತ್ತಿಯಲೇ ಇನ್ನಂತ ಬ್ಯೂಟಿ ಹುಡುಗಿನ ಬಿಟ್ಟು ಇರಿಕಾಯ್ತಿದ್ದೀನಲ್ಲೇ, ಅದು ಅಸಾಧ್ಯದ ಮಾತು. ಏನು ನಿಜವಾಗ್ಲಿ ಹೇಳ್ಕೊಂಡ್ರೆ ರೇಗ್ತಿಯಲ್ಲೇ, ನಿನಗ್ ಬಲು ಜಂಬ ಐತೆ ನೋಡೆ. ತಿಳ್ಕೊಂಡಿ ಅಂತೀನಿ ಅಲ್ಲ ನೋಡ್ರಪ್ಪ ನೋಡ್ರಿ, ಇವಳೇನು ನನ್ನ ಹೆಂಡ್ತಿನೂ ಅಲ್ಲ ಅಂತೆ, ನಾನೇನು ಗಂಡನೂ ಅಲ್ಲ ಅಂತೆ. ಗೊತ್ತು ಕಣೆ. ಅಯ್ಯೋ ಮುಂದಿನ ದಿನಗಳಲ್ಲಿ ಆಗ್ತೀವಲ್ಲ, ಈಗ ಸದ್ಯಕ್ಕೆ ಮಾತ್ರ ವಿರೋಧಿ ಮಾಡ್ತಿದೀವಿ ನೋಡೆ. ಮದ್ವೆ ಆಗ್ತದಂತ ಮದ್ವೆ ಲೇ 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 ಅದೇ ಕಣಲೆ ಬೇಡ ಅನ್ನೋದು. ಯಾಕೆ ನಿಲ್ಸ್ಬೇಕಂತೀನಿ? ಮದ್ವೆ ಆಗೋಕ್ ಮುಂಚೆನೆ ಈ ಟೋನ್ ಮಾತಾಡ್ತೀಯ, ಮದ್ವೆ ಆದ್ಮೇಲೆ ನನ್ ಮೇಲೆ ನಂಬಿಕೆ ಇರ್ತೀಯ ಅಂತ ಏನು ಗ್ಯಾರಂಟಿ? ಏ ರಂಗಿ, ಯಾಕಲ್ಲಿ ಇವತ್ತೇನೇನೋ ಮಾತಾಡಕತ್ತೀಯ? ಏನೋ ಮನೆ ಕಿರಿಕಿರಿ ಮರೆಯೋಣಂತ ಬಂದ್ರೆ ನೀನ್ ನನ್ ಮೂರನ್ನೇ ಹಾಳು ಮಾಡ್ತೀಯಲ್ಲೇ. ನೀನು
ಏ ನೀನ್ ಕಡೆ ಮಂಡ್ಯ ಅಲ್ಲ ನಾನು ಆಗ್ಲಿಂದ ಹೇಳ್ತಿದ್ದೀನಿ ಸ್ವಲ್ಪ ಬಿಜಿ ಇದ್ದೆ ಕಣಲೆ ಅದನ್ನೊಂದೇ ಇಟ್ಕೊಂಡು ನನ್ನ ತಲೆ ಕೋರಿತೀಯಲ್ಲೇ ಹಿಂಗೆ ಅಂತ ಮೊದ್ಲೇ ಗೊತ್ತಿದ್ರೆ ನಿನ್ ಕಾಲಿಗೆ ಬೀಳ್ತಿದ್ದಲ್ಲೇ ಲೇ ರಂಗಿ ನಾನು ಯಾಕೆ ಮುಚ್ಕೊಂಡಿರ್ಲಿ ನೀನೇ ತೆರ್ಕೊಂಡಿರು ಯಾಕಲೆ ಇವತ್ತು ಹಿಂಗಾರ ಕತ್ತೀಯ ಯಾರಾದ್ರೂ ಒಂದ್ ದೇವ್ರು ಮೈ ಮೇಲೆ ಬಂದ್ಬಿಟ್ನೇನೋ ಯಾರಾದ್ರೂ ಸ್ವಲ್ಪ ಬೇಗ ಸಪ್ತಾರಣ ಹೌದನಲ್ಲೇ ರಂಗಿ ಏನೋ ಒಂದೇಳಿ ಪುಸ್ತಕನ ಜಾಗ ಬಿಡ್ತೀಯಲ್ಲ ಮತ್ ಹಿಂಗ್ ಯಾಕಲ್ಲಿ ಇವತ್ತು ಹಿಂಗಾಡಕತ್ತೀಯ ತಪ್ಪಾಯ್ತಂತ ಕೇಳಿದ್ನಲ್ಲೇ ಹುಡುಗಿ ಯಾಕೋ ಇತ್ತೀಚೆಗೆ ತುಂಬಾ ನೆಗರಾಡ್ತೀಯ ನೆಗರು ತೋರಿಸ್ತೀನಿ ನಿನ್ಗೆ ತಗೊಳ್ಳಿ ಬಾಳೆ ಅಂತೀನಿ ಎಲ್ಲ ಸರಿ ಹೋಗುತ್ತೆ ಎಲ್ಲ ಬಾಳ ಬಿದ್ದಿತ್ತು ತಂದ್ಕೊಟ್ಟಾನ ಬೇಡಪ್ಪ ನೀನು ಬ್ಯಾಡ ಆಗಿನ ಬಾಳ ಹಣ್ಣು ಬ್ಯಾಡ ಬಾಳೆ ತಿನ್ನೋ ಕರ್ಮ ಬಂದೇ ಇಲ್ಲ ಅಂತೀನಿ ಮುಚ್ಚಲೇ ರಂಗಿ ಬಾಳೆಹಣ್ಣು ತಿನ್ನಲ್ಲ ಅಂತ ಬಯಂದ್ ಹೇಳ್ಬೋದು ಆದ್ರೆ ಮನ್ಸಿನಿಂದ ಬರ್ಲಿ ನೋಡೋಣ ಬೇಡ ಮರಯ್ಯ ನಮ್ಮಂತ ಹುಡುಗಿರಿಗೆ ಬಾಳೆಹಣ್ಣಿನ ಅವಶ್ಯಕತೆನೇ ಇಲ್ಲ ಅಂತೀನಿ ಅಲ್ಲಲೇ ರಂಗಿ ಈ ವಯಸ್ಸಿನಲ್ಲಿ ಬಾಳೆಹಣ್ಣು ತಿಂದೆ ನೀನ್ ಮುಪ್ಪನ್ ಮುದುಕಿ ಆದ್ಮೇಲೆ ತಿನ್ನಕ್ಕಾಗುತ್ತೇನಲ್ಲೇ ಏನೋ ಜೋಪಾನವಾಗಿ ತಗೊಂಡ್ ಬಂದ್ ಕೊಟ್ರೆ ಬ್ಯಾಡ ಅಂತೀಯಲ್ಲೇ ಹುಷಾರ ಒಳಗಡೆ ಕೇಳಕ್ಕ ಸ್ವರ ಬಂದಿತ್ತು ಹೊರಗ್ ಬರುತ್ತೀಗ ಬೇಡ ಮರಯ್ಯ ಬೇಡ ನಾನು ಬಾಳೆಹಣ್ಣು ಬೇಡ ಅದನ್ನ ಜೀವನ ಪೂರ್ತಿ ಬೇಡ ಅಂತಿಲ್ಲ ಸದ್ಯಕ್ಕೂ ಬೇಡ ಅನ್ನು ಯಪ್ಪ ಬ್ಯಾಡ ಬಿಡಲೆ ಈ ಊರ್ನಾಗ ನಮ್ಮ ಮತ್ತೆ ಇಲ್ಲ ಅಂತ ತಿಳ್ಕೊಂಡಿ ಏನು ಯಾರಾದ್ರೂ ಇನ್ನೊಂದು ಹುಡುಗಿಗಾದ್ರೂ ಕೊಟ್ರೆ ಅವಳು ಯಾರೇ ಆಗಿರ್ಲಿ ನಮ್ ಬಾಳೆಹಣ್ಣು ಬಿದ್ದೇ ಬೀಳ್ತಾಳ ನೋಡ ಎಬ್ರು ಕೊಡ್ತಾಗ ಬಾಳೆಹಣ್ಣು ಯಾರು ತಗೊಂತಾರೆ ಏ ಅಲ್ಲ ಮರಯ್ಯ ನೀನು ಬಾಳ ಅಂತ ನೋಡು ಅಂತೀನಿ ನಾನೇನು ಈಗ ಬೇಡ ಅನ್ನು ಮರಯ್ಯ ಆಮೇಲೆ ಬೇಕಿರೋದು ನೋಡೋಣ ಅಂತ ಹಂಗಾರೆ ರಂಗಿ ಒಪ್ಪಿಗೆ ಕೊಟ್ಟಂಗ ಆಯ್ತು ಇದೇ ಸಂತೋಷ ತಿನ್ನಲ್ಲ ಮತ್ತೆ ಬಾಳೆಹಣ್ಣು ಇಡ್ಕರಿಂದ ಅದ್ರಾಗ ಪ್ರೀತಿ ಮಾಡುವೆ ಹುಡುಗಿ ನಿನ್ನ ಪ್ರೀತಿ ಮಾಡುವೆ ಹುಡುಗಿ ನಿನ್ನ ಪ್ರೀತಿ ಮಾಡುವೆ ನಗುವಂಗಿಲ್ಲ ರಾತ್ರಿಯೊಂದಿಗಿಲ್ಲ ನಗುವಂಗಿಲ್ಲ ರಾತ್ರಿಯೊಂದಿಗಿಲ್ಲ ಮಾಡಿದ್ದೆ ಈ ಹುಡುಗಿ ಮಾಡಿದ್ದೆ ಈ ಹುಡುಗಿ ಮಾಡಿದ್ದೆ ಮಾಮ ಏನನ್ ಮಾಡಿದ್ದು ಪ್ರೀತಿನ ಪ್ರೀತಿಯ 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 ಮಾಡುವೆ ಹುಡುಗಿ ನಿನ್ನ ಪ್ರೀತಿ ಮಾಡುವೆ ಹುಡುಗಿ ನಿನ್ನ ಪ್ರೀತಿ ಮಾಡುವೆ ನಗುವಂಗಿಲ್ಲ ರಾತ್ರಿಯೊಂದಿಗಿಲ್ಲ ನಗುವಂಗಿಲ್ಲ ರಾತ್ರಿಯೊಂದಿಗಿಲ್ಲ ಮಾಡಿದ್ದೆ ಈ ಹುಡುಗಿ ಮಾಡಿದ್ದೆ ಏನನ್ ಮಾಡಿದ್ದು ಲವ್ವಮ್ಮ 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 ಲವ್ವಮ್ಮ
ಅನ್ನಂಗಿಲ್ಲ ರಾತ್ರಿ ಅನ್ನಂಗಿಲ್ಲ ಮಾಡಿದ್ದೆ ಈ ಹುಡುಗಿನ ಮಾಡಿದ್ದೆ ಈ ಹುಡುಗಿನ ಮಾಡಿದ್ದೆ ಲವ್ವಮ್ಮ 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 ಶುರುವಾದ ಪ್ರೀತಿ ಮನಸ್ಸುದೊಳಗ ಮನವಾದೈತಿ ಎರಡು ದೇಹವೊಂದೇ ಜೀವ ಪ್ರೇಮವಾಗಿ ಜೀವೈತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನವಾದೈತಿ ಎರಡು ದೇಹವೊಂದೇ ಜೀವ ಪ್ರೇಮವಾಗಿ ಜೀವೈತಿ ಹೃದಯದ ರಾಜ್ಯದೊಳಗ ಮಹಾರಾಣಿ ನೀನೆ ಗೆಳತಿ ನನ್ನ ಹೃದಯದ ರಾಜ್ಯದೊಳಗ ಮಹಾರಾಣಿ ನೀನೆಗಳದು ಪ್ರೀತಿ ಮಾಡುವೆ ಹುಡುಗಿ ಪ್ರೀತಿ ಮಾಡುವೆ ನಗುವಂಗಿಲ್ಲ ರಾತ್ರಿ ಅನ್ನಂಗಿಲ್ಲ ನಗುವಂಗಿಲ್ಲ ರಾತ್ರಿ ಅನ್ನಂಗಿಲ್ಲ ಮಾಡಿದ್ದೆ ಈ ಹುಡುಗಿ ಮಾಡಿದ್ದೆ ಈ ಹುಡುಗಿನ ಮಾಡಿದ್ದೆ ಪ್ರೀತಿಯ 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 ಸರದಾರ ಬಾರೋ ಬಾರೋ ರಾಧೀರ ಬಾರೋ ಪ್ರೀತಿಯ ಸರದಾರ ನೀ ಬಂದರೆ ದಿಗ್ವಿಜಯ ಬಾರೋ ಬಾರೋ ರಾಧೀರ ಪ್ರೀತಿಯ ಸರದಾರ ಭೂಪತಿ, ನಾನೆಂದು ಕಾಲಾಗರ್ಭದಲ್ಲಿ ನಾನೆಂದು ಮೆರೆಯುತ್ತಿರುವ ಭೂಪತಿ, ನೀನೆಂದಿದ್ದರೂ ನನ್ನ ಆಳು. ನಿನ್ನಂತವನ ವಿರುದ್ಧ ಎಡೆ ತೋಡೆ ತಟ್ಟೆ ನಿಂತಿದ್ದಾನೆ ಈ ಪವಾಡ ಛತ್ರಪತಿ. ಗಂಡತನದಿಂದ ಪುಂಡರ ಗಂಡನಾಗಿ ಮೆರೆಯಬೇಕೆಂದಿರುವ ಭೂಪತಿ, ಆ ಮರಾಠ ಛತ್ರಪತಿ ಮಹಾರಾಷ್ಟ್ರದ ಜನಗಳಿಗೋಸ್ಕರ ತನ್ನ ಪ್ರಾಣವನ್ನು ಒತ್ತೆ ಇಟ್ಟ. ಆದರೆ ಈ ಛತ್ರಪತಿ ಈ ಊರಿನ ಜನಕ್ಕೆ ಅನ್ಯಾಯ ಆದವರಿಗೆ ಅವರನ್ನು ನನ್ನ ಕೈವಶಕ್ಕೆ ತೆಗೆದುಕೊಂಡು ಅವರಿಂದಲೇ ಹಿಡಿಸುವೆ ನಾವು ಮೃತ್ಯ
ಬಾಣ. ಈ ಛತ್ರಪತಿಯ ಮೋಸದ ಗುರಿ ಈ ಛತ್ರಪತಿ ಮನಸ್ಸು ಮಾಡಿದರೆ ಉಗ್ರ ವ್ಯಾಘ್ರಗಳನ್ನು ಬಲು ತೆಗೆದುಕೊಂಡು ಬೇಕಾದರೆ ಸೂರ್ಯನ ಕರಕಲಾಗಿ ಬಿಡುತ್ತಾನೆ. ಭೂಪತಿ, ಭೂಪತಿ, ಕಾರಣ ಇಲ್ಲದ ನಿನ್ನ ದೇಹವನ್ನು ನಾಡು ರಸ್ತೆಯಲ್ಲಿ ತುಂಡು ತುಂಡಾಗಿ ಕತ್ತರಿಸಿ ಹಾಗೆ ಹದ್ದುಗಳಿಗೆ ತರ್ಪಣ ನೀಡಲು ನಾನು 7 ಲೋಕದ ಗಂಡು ಛತ್ರಪತಿಯೇ ಅಲ್ಲ. ಅಣ್ಣ, ಹೇಗೆ ಕೋಪದಿಂದಿರುವೆ? ನೀವು ಕೋಪಿಸಿಕೊಳ್ಳುವಂತದ್ದು ಏನಾಯ್ತಣ್ಣ? ಕೋಪ ಸತ್ಯಕ್ಕೆ ಕೇಕೆ ಹಾಕಿ ಅಸತ್ಯಕ್ಕೆ ಜೈಕಾರ ಹಾಕುವ ಇಂದಿನ ಸಮಾಜವನ್ನು ಕಂಡು ಬರೀ ಕೋಪವಲ್ಲ ಸಂದೀಪ್, ನನ್ನಲ್ಲಿ ಅನ್ಯಾಯ ಜ್ವಾಲಾಮುಖಿ ಹರಿದಂತಾಗುತ್ತಿದೆ. ಹೌದಣ್ಣ, ಈ ಸಮಾಜವೇ ನಿಜವಾದ ರೂಪ ಅದೇ ತಾನೆ. ಹೆಣ್ಣ ಮತ್ತು ಹೆಣ್ಣನ್ನು ಮುಂದಕ್ಕಿಟ್ಟು ನಮ್ಮಂತ ನಾಟಕವಾಡಿಸುತ್ತದೆ. ಈ ಹುಚ್ಚ ಸಮಾಜ ನನ್ನಂತ ಅನಾಥ ಮಕ್ಕಳನ್ನು ಕಂಡು ಏಕೆ ಯಾಕೆ ನಕ್ಕು ಜೈಕಾರ ಹಾಕುತ್ತಿರುವುದು ಕಂಡು ನನ್ನ ಹೆದೆಯಲ್ಲಿ ಕೋಪದ ವಲಯು ಹರಿದಂತಾಗುತ್ತದೆ ಅಣ್ಣ. ಎಂತ ಮಾತನಾಡುತ್ತಿರುವ ಸಂಜೀವ್, ನೀನು ಅನಾಥನೇ. ಚಿಕ್ಕಂದಿನಿಂದ ಸಾಕಿ ಸಲಹಿದ ಛತ್ರಪತಿ ಅಣ್ಣನೆದುರಿಗೆ ಇದ್ದರು ನೀನು ಅನಾಥನೆಂದು ಹೇಳುತ್ತಿರುವೆಯಲ್ಲ. ನಾವಿಬ್ಬರ ಜೊತೆಗಿದ್ದು ನೀನು ಅನಾಥನಾಗುವೆಯಾ? ಚೆನ್ನಾಗಿದೆ ನಿನ್ನ ನಟನೆ. ನಾನೆಷ್ಟೇ ಬೇಡಂದರೂ ನಿನ್ನ ತಂದೆ ತಾಯಿಗಳ ಕೊಲೆಯಾದ ವಿಷಯವನ್ನೇ ಕೆಣಕಿ ನನ್ನನ್ನು ನಿನ್ನ ಕಣ್ಣೀರಿನ ಕಡಲಕ್ಕೂ ತಂದು ಹಾಕುವೆಯಾ ಹುಚ್ಚ? ನಿನಗೆ ನ್ಯಾಯ ದೊರಕಿಸಿಕೊಡುತ್ತೇನೆಂದು ಅಣ್ಣ ಹೇಳಿಲ್ಲವೇ? ಹೌದು ಸಂದೀಪ್, ಹಿಂದಿನ ಘಟನೆಗಳಿಗೆ ಹೋಗಿ ಯೋಚಿಸುವುದರಲ್ಲಿ ಯಾವುದೇ ಅರ್ಥವಿಲ್ಲ. ನಿನಗೆ ನ್ಯಾಯ ದೊರಕಿಸಿಕೊಡುವುದು ನನ್ನ ಜವಾಬ್ದಾರಿ. ಅದರ ಬಗ್ಗೆ ಕಿಂಚಿತ್ತೂ ಚಿಂತೆ ಬೇಡ ಸಂದೀಪ್. ಅಣ್ಣ, ನೀವು ಹೆಜ್ಜೆ ಇಡುತ್ತಿರುವ ಹೊಸ ಕಾರ್ಯದಲ್ಲಿ ನನಗೂ ಸಹ ಪಾಲ್ಕೊಡಬಹುದಲ್ಲವೇ? ನಿಮ್ಮ ಜೊತೆ ನಾನು ಸಹ ಕೈ ಜೋಡಿಸುತ್ತೇನೆ. ನಿಮ್ಮೊಬ್ಬರಿಗೂ ಕಷ್ಟವಾದರೂ ಆಗಬಹುದು. ಬೇಡ ಕಣ ಸಂದೀಪ್, ಹುಚ್ಚು ಹುಚ್ಚಾಗಿ ಏನೇನು ಕಣ್ಣಿಸಿಕೊಳ್ಳುತ್ತಾ ಯೋಚಿಸಿ ಮಾತನಾಡಬೇಡ. ಈ ವಿಷಯದಲ್ಲಿ ಕೈ ಜೋಡಿಸಿದರೆ ನಿನ್ನ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತದೆ ಕಣ. ಸಂದೀಪ್, ನಿನ್ನ ತಂದೆ ತಲೆ ತೆಗೆದ ಭೂಪತಿಯ ತಲೆ ತೆಗೆಯುವುದೇನು ಮಹಾನ್ ಕೆಲಸವೇನಲ್ಲ. ಆದರೆ ನ್ಯಾಯ ತಪ್ಪಿ ಹೋಗಬಾರದು ತಾನೆ, ಅದಕ್ಕೆ ಕೈ ಕಟ್ಟಿ ಕೂರಬೇಕಾಗುತ್ತದೆ ಸಂದೀಪ್. ಕೈ ಕಟ್ಟಿ ಕೂತರೆ ಕಟ್ಟಿರುವ ಕೈಯನ್ನೇ ಕತ್ತರಿಸುವ ಈ ಹುಚ್ಚು ಸಮಾಜದಲ್ಲಿ ನ್ಯಾಯ ರೀತಿಯಿಂದ ಹೋರಾಡಲೇಬಾರದು. ಹೌದು, ನ್ಯಾಯ ರೀತಿಯಿಂದ ಹೋರಾಡಲೇಬಾರದು. ಹೌದು ಪ್ರದೀಪ್, ನ್ಯಾಯ ರೀತಿಯಿಂದ ಹೋರಾಡಲೇಬಾರದು. ನ್ಯಾಯಕ್ಕಾಗಿ ಹೋರಾಡಿದ ಗಾಂಧಿ ಸ್ವರ್ಗ ಸೇರಿದ, ಸತ್ಯಕ್ಕಾಗಿ ಹೋರಾಡಿದ ಸತ್ಯ ಹರಿಶ್ಚಂದ್ರ ಕಾಡು ಸೇರಿದ, ಧರ್ಮವನ್ನೇ ನಂಬಿದ ಕುರುಕುಲದ ಪಾಂಡುರಾಜನ ಮಗ ಧರ್ಮರಾಯ ಕಾಡು ಸೇರಿ ವನವಾಸ ಅನುಭವಿಸಲಿಲ್ಲವೇ? ಇವರೆಲ್ಲರೂ ಶಾಂತಿ ಸಮೀಪದಿಂದ ಹೋರಾಡಿತಾನೆ ಸ್ವರ್ಗ ಸೇರಿದ್ದ. ಇನ್ನು ಮುಂದೆ ನ್ಯಾಯ ರೀತಿಯನ್ನು ಬಿಟ್ಟು ಕೈಯಲ್ಲಿ ಕಡಗ ಬಿಡಲೇಬೇಕಾಗುತ್ತದೆ. ಅಣ್ಣ, ನಾನು ಒಳಗಡೆ ಹೋಗುತ್ತೇನೆ. ಹೌದಣ್ಣ, ಮನುಷ್ಯ ಹಕ್ಕಿ ಅಂತೆ ಹಾರಾಡೋದನ್ನು ಮಾತ್ರ ಕಲಿತಿದ್ದಾನೆ. ಆದರೆ ಮನುಷ್ಯನಂತೆ ಬದುಕುವುದನ್ನು ಇನ್ನೂ ಕಲಿತಿಲ್ಲ. ಇನ್ನು ಯಾವಾಗ ಕಲಿತಾರೋ ಏನೋ ಆ ಭಗವಂತನಿಗೆ ಗೊತ್ತು. ಹೌದು ಪ್ರದೀಪ್, ಹೇಗೆ ಕಲಿಯುತ್ತಾರೆ ಹೇಳು? ನಾಗರೀಕರಣ, ಜಾಗತೀಕರಣ, ಖಾಸಗೀಕರಣಗಳಿಂದ ಮನುಷ್ಯ ಸಂಪೂರ್ಣವಾಗಿ ಬದಲಾಗಿ ಹೋಗಿರಬೇಕಾದರೆ
ಮನುಷ್ಯನಂತೆ ಬದುಕುವುದು ತುಂಬಾ ಕಷ್ಟದ ಕೆಲಸವಾಗಿದೆ. ಹಾಗಾಗಿ ನಿನ್ನ ಕೃತಿಯ ಬಗ್ಗೆ ಎಲ್ಲ ತಿಳಿಸಿ ಹೇಳಿದ್ದಾನೆ ತಾನೆ. ಮುಂದೆ ಏನು ಮಾಡಬೇಕೆಂದಿರುವೆ? ಹೌದಣ್ಣ, ನಾನು ಸಾಧಿಸುವುದು ಇನ್ನು ಬೆಟ್ಟದಷ್ಟಿದೆ. ಆದರೆ ಆ ದೊಡ್ಡ ಬೆಟ್ಟವನ್ನು ಒಂದೇ ಸಲ ಹತ್ತಲು ಆಗುವುದಿಲ್ಲ. ಅದರಂತೆ ನನ್ನ ಸಾಧನೆಯು ನಿಧಾನವಾಗಿ ಮಣಿಸುವುದೇ ಈ ಪ್ರದೀಪನ ಹಾದ್ಯ. ಕರ್ತವ್ಯ ನನ್ನ ಕೃತಿ ಮುಗಿದ ನಂತರ ಅದರ ಬೆಳಕಿಗೆ ಶ್ರಮಿಸುವುದಷ್ಟೇ ಅಣ್ಣ. ಶ್ರಮಿಸುವುದೇನು? ನಿನ್ನ ಕಥೆ ಮುಕ್ತಾಯವಾದ ಮರುದಿನವೇ ಕರ್ನಾಟಕದಲ್ಲೆಲ್ಲ ಹಬ್ಬ ಆಚರಿಸಬೇಕು. ಆಗ ಆ ಕೃತಿಯನ್ನು ಕಂಡ ಜನ ನಿನ್ನನ್ನು ಸಂತೋಷ ಪಡಬೇಕು. ಅದನ್ನು ಕಂಡು ನನ್ನ ಮನ ಸಂತೋಷ ಪಡಬೇಕು. ಅಣ್ಣ, ಯಾವ ಜನ್ಮದ ಬಂದವೇನು, ನಾನು ನಿಮ್ಮ ಋಣದಲ್ಲಿದ್ದೇನೆ. ಇಂತಹ ಭವ್ಯ ಬಾಂಧವ್ಯವನ್ನು ಬೆಳೆಸಿಕೊಂಡಿರುವುದು ನಮಗೆ ಸಂತೋಷವಾಗುತ್ತದೆ. ಭವ್ಯ ಬಾಂಧವ್ಯದಲ್ಲಿ ಅನ್ನದ ಋಣ ತಿನ್ನುವ ಭಾಗ್ಯವಿದ್ದರೆ ಯಾರೇನೇ ಮಾಡಿದರೂ ಸಾಧ್ಯವಾಗದು. ಒಂದಂತೂ ಸತ್ಯ ಸಂದೀಪ್, ಕೊರಳಿಗೆ ಬೆರಳಾದರೂ ಕೊಟ್ಟು ಸಂದೀಪನ ಆಸ್ತಿಯನ್ನ ಪಡೆಯುತ್ತೇನೆ. ಅಣ್ಣ, ನಾವು ಹಾಕುವ ಮಾಯವೆಂಬ ನ್ಯಾಯ ಮಂದಿರದಲ್ಲಿ